ನಮ್ಮ ಪಕ್ಷದ ನಾಯಕರುಗಳಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧೀಜಿಯವರಿಗೆ, ರಾಹುಲ್ ಗಾಂಧೀಜಿಯವರಿಗೆ, ಪ್ರಿಯಾಂಕಾ ವಾದ್ರಾ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೆ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿಶೇಷವಾಗಿ ಸಂಘಟನೆಯಿಂದ ಬಂದಿರತಕ್ಕಂಥ ಹರಿಪ್ರಸಾದರವರಿಗೆ ಮತ್ತು ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ನನಗೆ ಸಚಿವ ಸ್ಥಾನ ಕೊಡಿಸಲಿಕ್ಕೆ ಮತ್ತು ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರಿಗೆ ನಾನು ಬೆಳಗಾವಿ ಜಿಲ್ಲೆಯ ಜನರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಅವರಿಗೆ ನಾನು ಸಲ್ಲಿಸ್ತೀನಿ. ಬಹುಶಃ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು 25 ವರ್ಷ ಕಾರ್ಯಗಳನ್ನು ಮಾಡಿ ಆ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮೇಲೆ ನನ್ನ ಕ್ಷೇತ್ರದ ಜನ ನನ್ನನ್ನು ಒಪ್ಪಿಕೊಂಡು ನನಗೆ ಭಾಳ ದೊಡ್ಡ ಅಂತರದಿಂದ ಗೆಲ್ಲಿಸುವಂಥ ಕೆಲಸವನ್ನು ನನ್ನ ಕ್ಷೇತ್ರದ ಜನ ಕೇವಲ ನನಗೆ ಮತಗಳನ್ನು ಹಾಕಲಿಲ್ಲ, ಮತಗಳ ಮುಖಾಂತರ ಅವತ್ತೇ ನನಗೆ ಆಶೀರ್ವಾದ ಮಾಡಿದರು. ನಮ್ಮ ಕ್ಷೇತ್ರಕ್ಕೆ ಲಕ್ಷ್ಮಣ ಸವದಿ ಬೇಕು ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಕೊಂಡು ಅನೇಕ ವರ್ಷಗಳಿಂದ ನನ್ನನ್ನು ಬೆಳೆಸಿರ್ತಕ್ಕಂಥ ಮತ್ತು ಪೋಷಣೆ ಮಾಡಿರ್ತಕ್ಕಂಥ ನನ್ನ ಕ್ಷೇತ್ರದ ಎಲ್ಲ ಮತದಾರ ಪ್ರಭುಗಳಿಗೆ ಮತ್ತು ವಿಶೇಷವಾಗಿ ನನ್ನ ಗೆಲುವಿಗೆ ಯಾವಾಗಲೂ ನನಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಹಿರಿಯರಿಗೆ ಮತ್ತು ಪ್ರಮುಖ ಕಾರ್ಯಕರ್ತರಿಗೆ ಅವರೆಲ್ಲರಿಗೂ ಕೂಡ ನಾನು ಅತ್ಯಂತ ತಲೆಬಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಹುಶಃ ಇಡೀ ಚುನಾವಣೆ ಇರ್ಬೋದು, ಆವತ್ತಿಡೋದು ಇವತ್ತಿನ ತನಕ ಮಾಧ್ಯಮದ ಸ್ನೇಹಿತರು ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ನನಗೆ ಕಿವಿಮಾತುಗಳನ್ನು ಕೂಡ ಹೇಳಿದ್ದಾರೆ. ಅದು ರಾಜ್ಯ ಮಟ್ಟದಿರ್ಬೋದು, ಜಿಲ್ಲಾ ಮಟ್ಟದಿರ್ಬೋದು, ತಾಲೂಕು ಮಟ್ಟದಿರ್ಬೋದು, ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಾನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮಗೆಲ್ಲರಿಗೂ ಕೂಡ ಮುಂದೂ ಕೂಡ ನಿಮ್ಮೆಲ್ಲರ ಸಹಾಯ ಸಹಕಾರ, ನಿಮ್ಮ ಸಲಹೆ ನನಗೆ ಅವಶ್ಯಕತೆ ಇದೆ. ಅದನ್ನು ಕೂಡ ನಾನು ಬಯಸ್ತೀನಿ ನಿಮ್ಮಿಂದ. ವಿಶೇಷವಾಗಿ ಮುಖ್ಯಮಂತ್ರಿಗಳು, ರಾಷ್ಟ್ರೀಯ ನಾಯಕರು ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಕೊಂಡು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಇರಬಹುದು, ರಾಜ್ಯದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸಂಘಟನೆ ಮಾಡೋದ್ರ ಮುಖಾಂತರ, ಸಾರ್ವಜನಿಕರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡೋದ್ರ ಮುಖಾಂತರ, ಸರ್ಕಾರದ ಯೋಜನೆಗಳನ್ನು ಪಾರದರ್ಶಕವಾಗಿ ಅವ್ರ ಮನೆ ಬಾಗಿಲಿಗೆ ಮುಟ್ಟಿಸೋದರಲ್ಲಿ ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಪಕ್ಷದ ವರಿಷ್ಠರು ಏನು ಒಂದು ವಿಶ್ವಾಸ ಇಟ್ಟಿದ್ದಾರೆ, ನನ್ನ ಮೇಲೆ ಒಂದು ಭರವಸೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಕೊರತೆ ಆಗದ ನಿಟ್ಟಿನಲ್ಲಿ ನಾನು ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಾನು ಮಾಡಿದೆ. ಆ ಸಂಕಲ್ಪ ಸಿದ್ಧಿ ಆಗಬೇಕಾದ್ರೆ ನಮ್ಮ ಅಧಿಕಾರಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವರ ಸಹಕಾರ ಕೂಡ ನನಗೆ ಬೇಕಾಗುತ್ತೆ. ಅವರೆಲ್ಲರ ಒಂದು ಸಹಕಾರವನ್ನು ಪಡ್ಕೊಂಡು ರಾಷ್ಟ್ರೀಯ ನಾಯಕರಿಗೆ ಮತ್ತು ರಾಜ್ಯದ ನಾಯಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಲಕ್ಷ್ಮಣ ಸವದಿ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ಖುಷಿ ಆಗಲಿಲ್ಲ, ಅದು ಯಶಸ್ವಿ ಆಯಿತು ಅನ್ನುವಂಥ ಒಂದು ಭಾವನೆ ಬರುವ ನಿಟ್ಟಿನಲ್ಲಿ
ನಾನು ಕಾರ್ಯವನ್ನು ಮಾಡ್ತೀನಿ. ಹೆಚ್ಚು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡೋಣ. ಸ್ವಾವಲಂಬಿ ಬದುಕನ್ನು ಕಟ್ಟಲಿಕ್ಕೆ ಬಡವರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳೇನಿದ್ದಾವೆ ಅದರ ಜೊತೆಗೆ ಅಭಿವೃದ್ಧಿಯಲ್ಲಿ 3 ಥರ ಬರುತ್ತೆ: ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ. ಈ 3 ಹಂತದಲ್ಲೂ ಕೂಡ ನಾವು ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಜಿಲ್ಲೆಯ ಎಲ್ಲ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಒಟ್ಟಾಗಿ ಒಂದಾಗಿ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರಲಿಕ್ಕೆ, ಪಕ್ಷಕ್ಕೆ ಒಳ್ಳೆಯ ಹೆಸರನ್ನು ತರಲಿಕ್ಕೆ ಏನ್ಯಾವ ಕರ್ಮಗಳನ್ನು ಮಾಡಬೇಕೋ ಆ ಕೆಲಸವನ್ನು ನಾನು ಮಾಡ್ತೀನಿ. ನಿಮ್ಮ ಸಹಕಾರ ಕೂಡ ನನಗೆ ಬೇಕು. ಧನ್ಯವಾದ. ತಮಗೆ ಸಚಿವ ಸ್ಥಾನ ಕೊಡಬೇಕಿದೆ, ಅನಿವಾರ್ಯತೆ ಆಗಿತ್ತೆ, ನಮ್ಮ ಸಾಮರ್ಥ್ಯಕ್ಕೆ ಸಿಕ್ಕಿದ್ದು ಜಿಲ್ಲೆಯಲ್ಲಿ ಎರಡೆರಡು ರೀತಿ ಇದು ಮಾಡ್ತಾ ಇದ್ದೀವಿ. ಇದನ್ನು ನಾನು ವಿಶ್ಲೇಷಣೆ ಮಾಡೋಕ್ಕಿಂತ ನೀವೇ ವಿಶ್ಲೇಷಣೆ ಮಾಡಿ ಬರೆದ್ಬಿಟ್ರೆ ಒಳ್ಳೆಯದು ಅಂತ ನಾನು ಭಾವಿಸ್ಕೋತೀನಿ. ಸರ್, ಈಗ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಬೆಳಗಾವಿ ಜಿಲ್ಲೆ ನಾಯಕರ ಸಭೆ ಕರೆದಿದ್ರು. ಯಾವ ರೀತಿಯ ಒಂದು ಸಲಹೆಗಳನ್ನು ಕೊಟ್ಟರು, ಸೂಚನೆಗಳನ್ನು ಕೊಟ್ಟರು? ಒಟ್ಟಾಗಿ ಹೋಗಬೇಕು, ಒಂದಾಗಿ ಹೋಗಬೇಕು, ಮನಸ್ತಾಪಗಳು ಇರಬಾರ್ದು. 2028ಕ್ಕೆ ಪಕ್ಷ ಪುನಃ ಅಧಿಕಾರಕ್ಕೆ ಬರಬೇಕಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು, ಕಾರ್ಯಕರ್ತರು ಒಟ್ಟಾಗಿ ಹೋಗಬೇಕು, ಒಂದಾಗಿ ಹೋಗಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ಕಾರ್ಯಗಳನ್ನು ಮಾಡಬೇಕು, ಒಮ್ಮನಸ್ಸಿನಿಂದ ಹೋಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ. ಸರ್, ಇವಾಗ ಸಚಿವರಾಗಿದ್ದೀರಿ, ಯಾವ ಖಾತೆ ಮೇಲೆ ಇಂಟ್ರೆಸ್ಟ್ ಇದೆ ಸರ್? ಖಾತೆಗಳ ಬಗ್ಗೆ ಚರ್ಚೆ ಮಾಡಬಾರ್ದು. ಯಾವುದೇ ಖಾತೆಗಳಿದ್ದರೂ ಕೂಡ ಅದನ್ನು ಯಾರು ಚೆನ್ನಾಗಿ ನಿರ್ವಹಿಸ್ತಾರೋ ಆ ಖಾತೆಗೆ ಬೆಲೆ ಬರುತ್ತೆ. ಸರ್, ಈಗ ಮಹಿಳಾ ಸಚಿವರು ಇಲ್ಲ, ಯಾವಾಗ ತುಂಬ್ಕೋತಾರೆ ಅಂತ? ಬಹುತೇಕ ಬಹಳ ಬೇಗನೆ ಅದನ್ನು ಭರ್ತಿ ಮಾಡುವಂಥದ್ರಲ್ಲಿ ಚಿಂತನೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಸ್ಪೀಕರ್ ಅವ್ರನ್ನ ಕಿತ್ತು ಹೋದ್ರು, ಬಿಜೆಪಿ ಗುಂಡ ವರ್ತನೆ ಮಾಡಿ ಅಂತ ಆರೋಪ ಮಾಡ್ತಾರೆ. ಯಾರು? ಅಶೋಕ್ ಅವರು ಮಾಡಿದ್ದಾರೆ. ಭೋಜೇಗೌಡರದ್ದು ಏನೇನಾಗಿತ್ತು? ಏನಿದ್ರು ಭೋಜೇಗೌಡರು? ಯಾವ ಥರದ್ದು? ನನ್ನ ಮುಂದ್ಗಡೆ ಕಸ್ಕೊಂಡು ರಾಜೀನಾಮೆ ಕೊಡಪ್ಪನೇ ಅಂತ ಹೇಳಿದ್ರು. ಈಗ ನೋಡಿ, ಈ ರೀತಿ ಯಾವಾಗೂ ಆಗಿರ್ಲಿಲ್ಲ ಅಂತ ಯಾರು? ಹೊರಟವರು ಹೇಳಿದ್ರು. ನಾನು ಹೊರಟರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಸ್ವತಃ ಅವರು ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದಾರೆ. ಅವರು ಮುಖ್ಯಮಂತ್ರಿಗಳ ಕಡೆಯಿಂದ ಸತ್ಕಾರ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಗೌರವಯುತವಾಗಿ ಅದನ್ನು ಸ್ಥಾನವನ್ನು ಬಿಟ್ಟುಕೊಟ್ಟಿರ್ತಕ್ಕಂಥದ್ದು ನಾನು ಮಾಧ್ಯಮದ ಮುಖಾಂತರ ನೋಡಿದೆ. ಆಂತರಿಕ ವಿಚಾರ ಬಗ್ಗೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೇಳ್ತಕ್ಕಂಥದ್ದು ಅದು ಸರಿನೂ ಅಲ್ಲ.